ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕನ್ನಡ ವಿರೋಧಿ ಎಂಇಎಸ್ಗೆ ಕನ್ನಡ ವಿರೋಧಿ ಎಂಇಎಸ್ಗೆ ಕನ್ನಡ ವಿರೋಧಿ ಎಂಇಎಸ್ಗೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಎಂಇಎಸ್ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಎಂಇಎಸ್ ಬ್ಯಾನ್ ಮಾಡಿ ನಿಷೇಧಿಸಿ ಕನ್ನಡ ವಿರೋಧಿ ಎಂಇಎಸ್ಗೆ ನಿಷೇಧಿಸಿ ನಿಷೇಧಿಸಿ ಎಂಇಎಸ್ ನಿಷೇಧಿಸಿ 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 ಎಂಇಎಸ್ ಗೂಂಡಾಗಳಿಗೆ ಎಂಇಎಸ್ ಗೂಂಡಾಗಳಿಗೆ ರೌಡಿಗಳಿಗೆ ಎಂಇಎಸ್ ರೌಡಿಗಳಿಗೆ ರೌಡಿಗಳು ರೌಡಿಗಳು ಗೂಂಡಾಗಳು ಗೂಂಡಾಗಳು ನಿಷೇಧಿಸಿ 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 ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಎಂಇಎಸ್ ಗೂಂಡಾಗಳಿಗೆ ಎಂಇಎಸ್ ಗೂಂಡಾಗಳಿಗೆ ಪ್ರಾಣಿ ಹಾನಿ ಆಗ್ತಾ ಇದೆ. ಸುತ್ತಮುತ್ತಲಿನ ಜನ ಆತಂಕದಲ್ಲಿದ್ದಾರೆ. ಈ ಒಂದು ವಿಷಯವನ್ನು ನಮ್ಮ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ. ಇದನ್ನು ತಡಿಲಿಕ್ಕೆ ಮತ್ತು ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎರಡೂ ಜಿಲ್ಲೆಗಳ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರು, ಉಪೇಂದ್ರ ಶೆಟ್ಟಿ ಅವರು, ಮಂಜುನಾಥ್ ಅವರು ಇದ್ದಾರೆ. ಮೈಸೂರು ಉಸ್ತುವಾರಿ ಸಚಿವರಾದಂಥ ಮಾನ್ಯ ಮಾದೇವಪ್ಪನವರು ದಾರಿಯಲ್ಲಿದ್ದಾರೆ, ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, ನಮ್ಮ ಅರಣ್ಯ ಇಲಾಖೆಯ ಏನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರು, ಇನ್ನೋರ್ವ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ನಮ್ಮ ವೈಲ್ಡ್ ಲೈಫ್ ಅವರು, ಈ ಥರ ಎಲ್ಲ ಅಧಿಕಾರಿಗಳಿಗೆ ಈ ಒಂದು ಸಭೆ ಆಯೋಜನೆ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಈ ಹುಲಿ ದಾಳಿಯನ್ನು ತಡೆಗಟ್ಟಲಿಕ್ಕೆ, ಆನೆ ದಾಳಿಯನ್ನು ತಡೆಗಟ್ಟಲಿಕ್ಕೆ, ಇದೇನು ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಇದನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲರ ಸಲಹೆಗಳನ್ನು ತೆಗೆದುಕೊಂಡು, ರೈತರ ಸಲಹೆ, ಹಿರಿಯ ಅಧಿಕಾರಿಗಳ ಸಲಹೆ, ಜನಪ್ರತಿನಿಧಿಗಳಿದ್ದಾರೆ, ನಮ್ಮ ಇವತ್ತು ದಿವಸ ಮುಕ್ತಿಯವರಿದ್ದಾರೆ, ಇದು ಎಲ್ಲರ ಸಲಹೆಗಳನ್ನು ತೆಗೆದುಕೊಂಡು ಒಂದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಲೆಮಹದೇಶ್ವರ ಬೆಟ್ಟ ಇವತ್ತೇನು ವೈದ್ಯಕೀಯ ನಮ್ಮ ವೈದ್ಯರಿದ್ದಾರೆ, ಆ ವೈದ್ಯರು ಇವತ್ತು ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ರೂರಲ್ ಸೇವೆಯಲ್ಲಿ ನಾವು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ತೆಗೆದುಕೊಂಡಿದ್ದೀವಿ. ಆ ವಿಷಯದ ಬಗ್ಗೆನೂ ಪರಿಶೀಲನೆ ಮಾಡಿ ಅಂತ ಹೇಳಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಸ್ಥಳಾಂತರ ಮಾಡೋದು ಹೇಗೆ ಅಂತ, ಯಾಕೆಂದ್ರೆ ಅದು ಕಾನೂನು ಬಾಹಿರ, ಮತ್ತೆ ಅನಸ್ತೇಶಿಯಾ ಕೊಟ್ಟಿದ್ದು ಹೇಗೆ ಅಂತ ಸಾಕಷ್ಟು ಪರಿಸರವಾದಿಗಳು ಪ್ರಾಣಿಗಳಿಗೆ ಸ್ಥಳಾಂತರ ಮಾಡುವಂಥದ್ದು ಇರ್ಬೋದು, ಅದಕ್ಕೆ
ಡಾಟಿಂಗ್ ಮಾಡುವಂಥದ್ದು ಇರ್ಬೋದು, ಸೆರೆ ಹಿಡಿಯುವಂಥದ್ದು ಇರ್ಬೋದು, ಅದಕ್ಕೆಲ್ಲ ಒಂದು SOP ಇದೆ. SOP ಪಾಲನೆ ಮಾಡಿದಾರೆ ಇಲ್ಲ ಅಂತ ಹೇಳಿ ನಾನು ತನಿಖೆ ಮಾಡಿ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಏನೋ ಕ್ರಮ ಕೈಗೊಳ್ತೀರಾ ಸರ್? ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಅಲ್ಲ. ತನಿಖಾ ವರದಿ ಕೊಟ್ಟಿದ್ದಾರೆ, ಅದರ ಮೇಲೆ ಈಗಾಗಲೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸಾಕಷ್ಟು ವಿರೋಧ ಹುಲಿ ಸಂರಕ್ಷಿತ ಪ್ರದೇಶ ಮಾಡಲಿಕ್ಕೆ ಇವತ್ತು ನಮ್ಮ ಅದೇ ಈ ಸಭೆಯಲ್ಲಿ ಶಾಸಕರ ಒಂದು ಅಭಿಪ್ರಾಯವನ್ನು ನಾನು ತೆಗೆದುಕೊಳ್ತೇನೆ ಮತ್ತು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೀವಿ. ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಮುಂದಿನ ಕ್ರಮ ತಗೊಳ್ತೀವಿ. ಎಲ್ಲಿಗೂ ನಮಸ್ಕಾರ. ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಚಂದ್ರಶೇಖರ್ HL, ಆಲೂರಮ್ಮ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆ. ನಾನು ಸಿಲ್ಕ್ ವಿಲೇಜರ್ ಸಂತೆಮಡಿಯಲ್ಲಿ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಅನ್ಯ ಕಾರ್ಯ ನಿಮಿತ್ತ ರೇಷ್ಮೆ ಉಪನಿರ್ದೇಶಕರ ಕಚೇರಿ ಜಿಲ್ಲಾ ಪಂಚಾಯತ್ ಮೈಸೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. 23ನೇ ಏಷ್ಯನ್ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಇದೇ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿರುವುದು ನನಗೆ ತುಂಬ ಖುಷಿಯಾಗ್ತಾ ಇದೆ ಮತ್ತು ಈ ಬಾರಿ ಇದು ಭಾರತದಲ್ಲೇ ನಡೀತಾ ಇದೆ, ಚೆನ್ನೈನಲ್ಲಿ ನಡೀತಾ ಇರೋದು. ಹಾಗಾಗಿ ಸತತವಾಗಿ ನಾನು 3-4 ವರ್ಷದಿಂದ ನಾನು ಒಂದು ಅಭ್ಯಾಸ ಮಾಡ್ತಾನೇ ಇದೆ. ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಭಾಗವಹಿಸಬೇಕು, ನನ್ನ ದೇಶವನ್ನು ನಾನು ಪ್ರತಿನಿಧಿಸಬೇಕು ಅಂತ ತುಂಬಾ ಆಸೆ ಇತ್ತು, ಕನಸು ಕೂಡ ಇತ್ತು. ಆ ಕನಸು ಈ ಬಾರಿ ನನಸಾಗಿ ಈಡೇರಿದೆ. ಹಾಗಾಗಿ ನಾನು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಭಾಗವಹಿಸಿ ಯಶಸ್ವಿಯಾಗಬೇಕು ಅಂತ ನಾನು ಒಂದು ಆಸೆ ಇಟ್ಕೊಂಡಿದ್ದೀನಿ. ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸುಮಾರು 23 ದೇಶಗಳು ಭಾಗವಹಿಸ್ತಾ ಇದ್ದಾವೆ, ಏಷ್ಯನ್ ದೇಶಗಳು ಭಾಗವಹಿಸ್ತಾ ಇರೋದು. ಈ ಒಂದು ಕ್ರೀಡಾಕೂಟದಲ್ಲಿ 100 ಮೀಟರ್, 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ನಾನು ಭಾಗವಹಿಸಲಿದ್ದು ಪದಕವನ್ನು ಗೆದ್ದು ನನ್ನ ಭಾರತ ದೇಶಕ್ಕೆ, ನನ್ನ ರಾಜ್ಯ ಕರ್ನಾಟಕಕ್ಕೆ ಹಾಗೂ ನನ್ನ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ಹಾಗೂ ಹುಟ್ಟೂರಾದ ಆಲೂರಮ್ಮ ಗ್ರಾಮಕ್ಕೆ ಕೀರ್ತಿ ತರಬೇಕು ಅಂತ ನನಗೆ ಒಂದು ಆಸೆ ಇದೆ ಮತ್ತು ಈ ಒಂದು ಗುರಿಯನ್ನು ಮುಟ್ತೇನೆ ಅನ್ನೋದು ವಿಶ್ವಾಸವೂ ಕೂಡ ಇದೆ. ಹಾಗೆ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಚಾಮರಾಜನಗರದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಸುಮಾರು ಹಲವಾರು ಯುವ ಪ್ರತಿಭೆಗಳು ಇದ್ದಾರೆ, ಕ್ರೀಡಾಪಟುಗಳು ಇದ್ದಾರೆ, ಆದರೆ ಅವ್ರಿಗೆ ಯಾರಿಗೂ ಸರಿಯಾದ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ. ದಯಮಾಡಿ ನನ್ನದೊಂದು ಮನವಿ ಏನು ಅಂತಂದರೆ, ಕ್ರೀಡಾಪಟುಗಳಿಗೆ ಜಿಲ್ಲೆಯಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ಒಂದು ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ ವಿಭಾಗಗಳಲ್ಲಿ ಗೆದ್ದು ಪದಕಗಳನ್ನು ಗೆದ್ದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಸರು ತರಬಹುದು. ಹಾಗಾಗಿ ದಯಮಾಡಿ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ಕೊತಾ, ಈ ಒಂದು ಕ್ರೀಡೆಗೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. கோட்டப்பள்ளி யாகப்பன் ஆரோக்கியமாய் ரோலிக்கம்மன் ஆண்மேலை பற்றிக்காகவும், கோட்டப்பள்ளி அருள்சாமி சின்னம்மாள் ஆண்மேலை பற்றிக்காகவும், மாட்டள்ளி பந்தாசா செல்வப்பன் ஆண்மேலை பற்றிக்காக ஒப்புக் கொடுப்பவர் சகலிப்பன் மரியா குடும்பத்தினர், சௌரியம்மாள் என்றி ஜேம்ஸ் ஆண்மேலை பற்றிக்காகவும், அகஸ்டின் ஆரோக்கியம்மாள் ஆண்மை இலை பற்றிக்காகவும், குழந்தைசாமி சரீனா ஆண்மை இலை பற்றிக்காகவும் ஒப்புக் கொடுப்பவர் குழந்தைராஜ் குடும்பத்தினர், மரிக்க நெகோரி மற்றும் செலஸ்டியா நாம் வெளிப்பாட்டிலே கேட்டுக்கொண்ட ஜோசப் குடும்பத்தினர், அகஸ்டின் அடைக்கலம் ஆரோக்கியசாமி நாம் வெளிப்பாட்டிற்கு ஒப்புக் கொடுப்பவர் ஆங்கிலமேரி குடும்பத்தினர், ஈரசாமி குழந்தைசாமி பிலோமினா ஆண்மை இலைப்பாட்டிற்காகவும், ஆல்வின் குமார் ஆண்மை இலைப்பாட்டிற்காகவும், மதனைமுத்து ஸ்டீபன் ஆரோக்கியராஜு, சூசியப்பன் தெரேசா அண்ணமேரி தகாயராஜு, சதீஷ் ಸ್ವಾಮಿ ಮುತ್ತುಸ್ವಾಮಿ ಸೊಲೋಮ ಆಮೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.